ನಮಸ್ಕಾರ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಯಾದಗಿರಿ. ಇವತ್ತು ಬೆಳಗ್ಗಿಂದ ಆಗಿರುವಂತಹ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಮುರುಘಾಸ್ವಾಮಿ ನಡೆಸಿದ್ದಾರೆ ಎನ್ನಲಾದ ಲೈಂಗಿಕ ದೌರ್ಜನ್ಯ ಕೇಸ್ನ ತನಿಖೆ ಚುರುಕಾಗಿದೆ. ಪೊಲೀಸರ ತನಿಖೆ ವೇಳೆ ಮುರುಘಾಸ್ವಾಮಿ ನಡೆಸಿದ ಅತ್ಯಾಚಾರಗಳು ಮತ್ತು ಅದಕ್ಕೆ ನೆರವು ನೀಡಿದರ ರಾಕ್ಷಸಿ ಪ್ರವೃತ್ತಿ ಬೆಳಕಿಗೆ ಬಂದಿದೆ. ಸಾಕಷ್ಟು ಅಂಶಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಸ್ಟೆಲ್ನ ಲೇಡಿ ವಾರ್ಡನ್ ರಶ್ಮಿ ಕ್ಷುಲ್ಲಕ ನೆಪ ಮುಂದಿಟ್ಟು ಮಕ್ಕಳನ್ನ ಸ್ವಾಮೀಜಿ ಕೊಠಡಿಗೆ ಕಳಿಸ್ತಾ ಇದ್ರಂತೆ. ಆಶೀರ್ವಾದ ಮಾಡುವ ನೆಪದಲ್ಲಿ ಮಕ್ಕಳಿಗೆ ಮತ್ತು ಬರಿಸೋ ಚಾಕ್ಲೇಟ್ ಅಥವಾ ಸೇಬು ಕೊಡ್ತಾ ಇದ್ದ ಸ್ವಾಮಿ ಪ್ರಜ್ಞೆ ತಪ್ಪಿದಾಗ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರಂತೆ. ಮಕ್ಕಳಿಗೆ ಪ್ರಜ್ಞೆ ಬಂದಾಗ ಸ್ವಾಮಿ ಮೈ ಮೇಲೆ ಬಟ್ಟೆ ಇಲ್ಲದಿರುವುದನ್ನ ಗಮನಿಸಿ ಆಘಾತಕ್ಕೆ ಒಳಗಾಗ್ತಾ ಇದ್ರು. ಈ ವಿಷಯ ಹೊರಗೆ ಬಾಯ್ಬಿಟ್ರೆ ನಿಮ್ಮ ಕುಟುಂಬ ಬೀದಿಗೆ ಬರುತ್ತೆ, ಜೀವ ಸಹಿತ ಉಳಿಯುವುದಿಲ್ಲ ಅಂತ ಬೆದರಿಕೆ ಕೂಡ ಹಾಕ್ತಿದ್ದ ಅಂತ ಪೊಲೀಸ್ ಮೂಲಗಳು ಹೇಳಿಕೆ ಬಂದಿದ್ದಾವೆ. ಕೆಲವೊಮ್ಮೆ ಬಚ್ಚಲಿಗೆ ಕರೆದು ಬೆನ್ನು ಉಜ್ಜುವಂತೆ ಹೇಳಿ ಮಕ್ಕಳ ಮೇಲೆ ದೌರ್ಜನ್ಯ ಕೂಡ ಎಸಗಿದ್ನಂತೆ. ಮಠದ ಮಕ್ಕಳು ಹಾಗೂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆಯಂತೆ. ಲೇಡಿ ವಾರ್ಡನ್ ರಶ್ಮಿ ಒಬ್ಬ ಕಾವಲುಗಾರ್ತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಆಕೆಗೆ ಶಿವಮೂರ್ತಿ ಮುರುಘಾ ಶರಣರು ಹಣ ಕೊಡ್ತಿದ್ರಂತೆ. ಮುರುಘಾ ಮಠದಲ್ಲಿ ಮಕ್ಕಳಿಗೆ ಡ್ರಗ್ಸ್ ಕೊಟ್ಟು ಡ್ರಗ್ಸ್ ದಾಸರಾಗಿ ಮಾಡಿದ್ರು ಅಂತ ಒಡನಾಡಿ ಸಂಸ್ಥೆಯ ಪರಶುರಾಮ್ ಆರೋಪ ಮಾಡಿದ್ದಾರೆ. ಮಕ್ಕಳಿಗೆ ಡ್ರಗ್ಸ್ ಕೊಟ್ಟು ಮುರುಘಾ ಸ್ವಾಮೀಜಿ ವಿಕೃತ ಡ್ಯಾನ್ಸ್ ಮಾಡ್ತಾ ಇದ್ದ. ಡ್ರಗ್ಸ್ ಅಂತ ಗೊತ್ತಿಲ್ಲದೆ ಮಕ್ಕಳು ಅದನ್ನ ಬಿಳಿ ಪೌಡರ್ ಅಂತ ಇದ್ರು. ಆದ್ದರಿಂದ ನಿಕೋಟಿನ್ ಡ್ರಗ್ಸ್ ಬಗ್ಗೆ ತನಿಖೆ ನಡೆಸುವಂತೆ ಪರಶುರಾಮ್ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಮಕ್ಕಳ ಕಳ್ಳಸಾಗಣೆ ಕೂಡ ಆಗಿದೆ. ಮಾಹಿತಿ ಇಲ್ಲದೆ ಅಕ್ರಮವಾಗಿ ದತ್ತು ಕೊಟ್ಟಿದ್ದಾರೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ಡ್ರಗ್ ಅಂಡ್ ನಿಕೋಟಿನ್ ಅಂಡ್ ಡ್ರಗ್ಸ್ ಸಂಬಂಧಪಟ್ಟ ಹಾಗೆ ಇದೊಂದು ವ್ಯವಸ್ಥಿತ ಜಾಲ ಅನ್ನುವಂಥದ್ದು ಅಂತ ಹೇಳಿದ್ರೆ ಮಕ್ಕಳಿಗೆ ಡ್ರಗ್ಸ್ ಅನ್ನ ಕೊಡ್ತಾ ಇರುವಂತ ಅಂಶ ಹೇಳಿದ್ದಾರೆ. ಆದ್ರೆ ಆ ಜಾಲ ಮಕ್ಕಳಿಗೆ ಸಪ್ಲೈ ಮಾಡ್ತಿದ್ದಂತ ಜಾಲ ಯಾವುದು ಮತ್ತೆ ಆ ಮಕ್ಕಳಿಗೆ ಸಿಗುವ ಹಾಗೆ ಮಾಡಿದಂತ ವ್ಯಕ್ತಿ ಹೇಳಿದ್ದಾರೆ. ಆದ್ರೆ ಆ ಗುಂಪು ಆ ಡ್ರಗ್ಸ್ ಅನ್ನ ಮಠದೊಳಗಡೆ ಹೇಗೆ ಪ್ರವೇಶ ಮಾಡ್ತು ಅನ್ನುವಂತ ಮಾಹಿತಿ ಅಲ್ಲೆಲ್ಲೋ ಅಸ್ಪಷ್ಟವಾಗಿದೆ. ಯಾಕೆಂತ ಹೇಳಿದ್ರೆ ಆ ಮಗು ಡ್ರಗ್ಸ್ ಬೇಕು ಅಂತ ಅಲಿಯುವಂತದ್ದು ಮಾಡಿದೆ. ಎರಡನೇದು ಮಾನವ ಸಾಗಾಣಿಕೆ ಅನ್ನುವ ಅಂಶ ಹೇಳ್ಬೇಕಿತ್ತು. ಯಾಕೆಂದ್ರೆ ಮಕ್ಕಳು ಅಲ್ಲಿರುವಂತ ಮಕ್ಕಳು ಯಾವುದೇ ರೀತಿಯ ಪ್ರೊಸೀಜರ್ ಫಾಲೋ ಮಾಡದೇನೆ ಮಕ್ಕಳನ್ನ ಬೇರೆ ಬೇರೆಯವರಿಗೆ ಕಳಿಸ್ಬಿಟ್ಟಿದ್ದಿದೆ. ಇದು ಒಂದೇ ಅಲ್ಲ, ಮಕ್ಕಳನ್ನ ಬೇರೆ ಕಡೆ ಕಳಿಸಿದ್ದಿದೆ. ಅದಕ್ಕೆ ಉದಾಹರಣೆ ಸಮೇತ ಈಗಾಗಲೇ ದೂರನ್ನ ದಾಖಲಿಸಿದ್ದೇನೆ ಮಾನ್ಯ ಗೌರವಾನ್ವಿತ SP ಅವ್ರ ಮುಂದೆ. ಯಾಕಂತ ಹೇಳಿದ್ರೆ ಈ ಕೊಲೆಯ ಬಗ್ಗೆ ಆಗಿರ್ಬೋದು ಅಥವಾ ಮಕ್ಕಳನ್ನ ಅಕ್ರಮ ದತ್ತಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಇವ್ರು ಮೈಯೂಜಿಸ್ಕೊಳ್ಳೋದಂಥದ್ದಾಗಿರ್ಬೋದು ಅಥವಾ ಇವರ ವಿಕೃತಿ ಡ್ಯಾನ್ಸ್ ಮಕ್ಕಳೊಟ್ಟಿಗೆ ಸೇರ್ಸ್ಕೊಂಡು ಮಾಡಿರೋದಾಗಿರ್ಬೋದು, ಮಕ್ಕಳು ಎಳೆಯಾಗಿ ತಮ್ಮ ಆಪ್ತ ಸಮಾಲೋಚನೆಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಹೊನ್ನಾಳಿ ಶಾಸಕ MP ರೇಣುಕಾಚಾರ್ಯ ಸಹೋದರನ ಮಗ ಚಂದ್ರಶೇಖರ್ ಸಾವಿಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ವರದಿ ಕೇಳಿದ್ದಾರೆ. ಸಿಎಂ ವರದಿ ಬೆನ್ನಲ್ಲೇ ತನಿಖೆ ಚುರುಕುಗೊಂಡಿದ್ದು ತನಿಖಾ ತಂಡ ಗೌರಿಗದ್ದೆಯ ವಿನಯ್ ಗುರುಜಿ ಆಶ್ರಮಕ್ಕೆ ಭೇಟಿ ನೀಡಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇತ್ತ ಚಂದ್ರು ಸಾವಿಗೆ ನಿಖರವಾದ ಕಾರಣ ಎಂದು ಹೊರಬೀಳುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಇದು ಕೊಲೆಯಲ್ಲ, ಅಪಘಾತದಿಂದ ಉಂಟಾದ ಸಾವು ಎಂಬುದು ಪೊಲೀಸ್ ಹಾಗೂ FSL ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಆದರೆ ರೇಣುಕಾಚಾರ್ಯ ಕುಟುಂಬಸ್ಥರು ಮಾತ್ರ ಇದೊಂದು ಪೂರ್ವ ನಿಯೋಜಿತ ಕೊಲೆ ಅಂತ ಆರೋಪ ಮಾಡಿದ್ದೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇಂದು ಚಂದ್ರು ಪೋಸ್ಟ್ ಮಾರ್ಟಂ ವರದಿ ಹಾಗೂ FSL ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ. ಶಾಸಕ ರೇಣುಕಾಚಾರ್ಯ ನಿವಾಸಕ್ಕೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಸಾವಿನಿಂದ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಆಗ ರೇಣುಕಾಚಾರ್ಯ ಜೊತೆ ಕೆಲ ಹೊತ್ತು ಮಾತುಕತೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅವರು ಸತ್ಯ ಹೊರಬರುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಸಭಾ ಕ್ಷೇತ್ರದ ಜನರ ಪ್ರೀತಿ ಚಂದ್ರಶೇಖರ್ ಚಂದ್ರು ಅಂತೇಳಿ ಕರೀತಾ ಇದ್ರು. ಈ ಒಂದು ಸಣ್ಣ ವಯಸ್ಸಿನಲ್ಲೇ ಈ ಘಟನೆ ನಡೆದಿರ್ತಕ್ಕಂಥದ್ದು ಕೇವಲ ರೇಣುಕಾಚಾರ್ಯ ಅವರ ಸಹೋದರ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಬಹಳಷ್ಟು ಯುವಕರು ಎಲ್ಲರೂ ಕೂಡ ಬಹಳ ನೊಂದ್ಕೊಂಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರ ಕುಟುಂಬವನ್ನ ಭೇಟಿ ಮಾಡಿ ರೇಣುಕಾಚಾರ್ಯನ ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ಭಗವಂತ ನೋವನ್ನ ತುಂಬಿಸ್ತಕ್ಕಂಥ ಒಂದು ಶಕ್ತಿ ಕೊಡ್ಲಿ ಆ ಕುಟುಂಬಕ್ಕೆ ಅಂತ ಹೇಳಿ ಅತಿ ಶೀಘ್ರದಲ್ಲೇ ಸರಿಯಾದಂಥ ಮಾಹಿತಿ ಅವರ ಕುಟುಂಬಕ್ಕೆ ತಲುಪಬೇಕು. ಯಾಕಂದ್ರೆ ಏನಾಗಿದೆ, ಯಾವ ಕಾರಣಕ್ಕೆ ಇದಾಗಿದೆ, ಘಟನೆ ಯಾತಕ್ಕೋಸ್ಕರ ಆಯಿತು, ಸಮಗ್ರ ತನಿಖೆ ಆದಮೇಲೆ ಕೂಡ ಇದು ಹೊರ ಬರಬೇಕಾಗಿದೆ. ಅತಿ ಶೀಘ್ರದಲ್ಲೇ ಒಂದು ಸರಿಯಾದ ಮಾಹಿತಿ ಸಿಗುತ್ತೆ ಅಂತ ನಾನು. ಚಂದ್ರು ಸಾವಿನ ತನಿಖೆ ಬಗ್ಗೆ ರೇಣುಕಾಚಾರ್ಯ ಅಪಸ್ವರ ಎತ್ತಿದ್ದಾರೆ. ರೇಣುಕಾಚಾರ್ಯ ವರ್ತನೆ ಬಗ್ಗೆ ಅರ್ಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದು, ಆ ರೀತಿ ಭಾವೋದ್ವೇಗಕ್ಕೆ ಒಳಗಾಗೋದು ಸಹಜ, ಹಾಗಂತ ಏನೇನೂ ಆಗೋದು ಬೇಡ, ಪೊಲೀಸ್ ತನಿಖೆ ಸರಿಯಾಗಿಯೇ ನೀಡ್ತಾ ಇದೆ ಅಂತ ಹೇಳಿದ್ದಾರೆ. ರೇಣುಕಾಚಾರ್ಯರಿಗೆ ಸಹಜವಾಗಿ ಅವರ ಕುಟುಂಬದ ಒಬ್ಬ ಯುವಕನನ್ನ ಕಳ್ಕೊಂಡಾಗ ಭಾವೋದ್ವೇಗಕ್ಕೆ ಒಳಗಾಗುವಂಥದ್ದು ಸಹಜ. ನಾವೇ ಆ ಮನೆಗೆ ಹೋದ್ರೂ ಕೂಡ ಭಾವೋದ್ವೇಗಕ್ಕೆ ಒಳಗಾಗ್ತೀವಿ. ಆ ಸ್ಥಿತಿ ತುಂಬ ಒಳ್ಳೆಯ ಯುವಕ. ಹಾಗಾಗಿ
ಆ ರೀತಿ ಭಾವೋದ್ವೇಗಕ್ಕೆ ಒಳಗಾಗಿ ಏನೇನೂ ಆಗಬಾರ್ದು. ಆದ್ದರಿಂದ ಒಂದು ಸರಿಯಾದಂಥ ತನಿಖೆ ನಡೀತಾ ಇದೆ. ಆ ಬಗ್ಗೆ ರೇಣುಕಾಚಾರ್ಯರಿಗಾಗಲಿ ಅವ್ರ ಕುಟುಂಬಕ್ಕಾಗಲಿ ಯಾವುದೇ ಸಂದೇಹ ಬೇಡ. ಇನ್ನು ಚಂದ್ರಶೇಖರ್ ಸಖತ್ ಡ್ಯಾನ್ಸ್ ಮಾಡ್ತಾ ಇದ್ದ, ಆ ವಿಡಿಯೋ ಈಗ ವೈರಲ್ ಆಗಿದೆ. ಮಂಗಳೂರಲ್ಲಿ ಬಿಜೆಪಿ ಆಡಳಿತದ ಮಹಾನಗರ ಪಾಲಿಕೆಯಿಂದಲೇ ಬೀಫ್ ಸ್ಟಾಲ್ ನಿರ್ಮಾಣವಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸೆಂಟ್ರಲ್ ಮಾಲ್ ನಿರ್ಮಾಣವಾಗ್ತಾ ಇದ್ದು, ಆ ಮಾಲ್ನಲ್ಲಿ 9 ಕಡೆ ಗೋಮಾಂಸ ಮಾರಲು ಅವಕಾಶ ನೀಡಲಾಗ್ತಾ ಇದೆ. ಮಹಾನಗರ ಪಾಲಿಕೆ ನಿರ್ಧಾರದ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಸಿಡಿದೆದ್ದಿದೆ. ಈ ಯೋಜನೆ ಕೈಬಿಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಶಿಯಲ್ಲಿ ಇವತ್ತು ಬೇರೆ ಬೇರೆ ತರಕಾರಿ ಸ್ಟಾಲ್ಗಳಿಗೆ, ಮೀನು ಸ್ಟಾಲ್ಗಳಿಗೆ ಮತ್ತು ಮಾಂಸ ಸ್ಟಾಲ್ಗಳಿಗೆ ಬೇರೆ ಬೇರೆ ಅಂಗಡಿಗಳನ್ನು ಅವರು ಈಗ ಕಾದಿರಿಸಿದ್ದಾರೆ. ಅದರಲ್ಲಿ ಭಾಳ ಆಶ್ಚರ್ಯ ಅಂದರೆ 9 ಬೀಫ್ ಸ್ಟಾಲ್ಗಳಿಗೆ ಕೂಡ ಇವತ್ತು ಒಂದು ಅಂಗಡಿಗಳನ್ನು ಕಾಯ್ದಿರಿಸಿದ್ದು ಇವತ್ತು ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಹಲವಾರು ವರ್ಷಗಳಿಂದ ಗೋಕಳ್ಳತನ, ಗೋಹತ್ಯೆ, ಅಕ್ರಮ ಕಸಾಯಿಖಾನೆಗಳು ಮಿತಿಮೀರಿಯಾಗಿ ನಡೀತಾ ಇದೆ. ಇದರ ಮುಂದುವರಿದ ಭಾಗವಾಗಿ ಇವತ್ತು ನೀವು 9 ಬೀಫ್ ಸ್ಟಾಲ್ಗಳಿಗೆ ಈ ಹೊಸ ನಿಮ್ಮ ಮಾರುಕಟ್ಟೆಯಲ್ಲಿ ಅದಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಇದು ಸರಿಯಲ್ಲ. ಅದಕ್ಕೋಸ್ಕರ ಇದನ್ನು ತಕ್ಷಣ ಏನು ಪ್ರಸ್ತಾವನೆಯಲ್ಲಿ ಆ ಸ್ಟಾಲ್ಗಳನ್ನು ನೀವು ಗುರುತಿಸಿದ್ದೀರಿ ಅದನ್ನು ತಕ್ಷಣ ನೀವು ರದ್ದು ಮಾಡಬೇಕು. ಶ್ರೀರಾಮ ಸೇನೆಯ 18ನೇ ವರ್ಷದ ದತ್ತಮಾಲಾ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಚಿಕ್ಕಮಗಳೂರಿನಲ್ಲಿ ಶಂಕರ ಮಠದಲ್ಲಿ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಮಾಲೆ ಧಾರಣೆ ಮಾಡಿದ್ರು. ಮಾಲಾಧಾರಿಗಳು ನವೆಂಬರ್ 13ರಂದು ದತ್ತಪೀಠದಲ್ಲಿ ದತ್ತಪಾದುಕೆ ದರ್ಶನ ಪಡೆಯಲಿದ್ದಾರೆ. ಮಾಲೆ ಧರಿಸಿದ ಬಳಿಕ ಮಾತನಾಡಿದ ಗಂಗಾಧರ್ ಕುಲಕರ್ಣಿ, ಪ್ರತಿ ವರ್ಷ ಬರೋದು ಹೆಣ ಇಲ್ಲದ ಗೋರಿ ನೋಡಿ ವಾಪಸ್ ಆಗೋದು. ಎಚ್ಚರಿಕೆ ನೀಡಿ ನೀಡಿ ಬೇಜಾರಾಗೋಗಿದೆ. ಬಿಜೆಪಿ ಸರ್ಕಾರದ ಮೇಲೆ ಹೇಸಿಗೆ ಬರ್ತಾ ಇದೆ. ಧರ್ಮದ ವಿಚಾರದಲ್ಲಿ ಡ್ರಾಮಾ ಒಳ್ಳೆಯದಲ್ಲ. 13ನೇ ತಾರೀಕಿನೊಳಗಡೆ ಅಂತಿಮ ತೀರ್ಮಾನ ಕೈಗೊಳ್ಳದಿದ್ರೆ ಸರಿ ಇರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಶ್ರೀರಾಮ ಸೇನೆಯ ದತ್ತಪೀಠದ ಮುಕ್ತಿಗಾಗಿ ದತ್ತಮಾಲಾ ಅಭಿಯಾನ ನಡೀತಾ ಇದೆ. ಕಳೆದ 18 ವರ್ಷದಿಂದ ನಿರಂತರವಾಗಿ ಸಂಘರ್ಷ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಸಾಕಷ್ಟು ಹಂತದೊಳಗೆ ಯಶಸ್ಸನ್ನು ಕಂಡಿದ್ದೀವಿ. ಹಿಂದೂ ಅರ್ಚಕರನ್ನು ನೇಮಕ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾದಂಥ ಆಗ್ರಹ ಇದೆ. ಈಗ ರಾಜ್ಯದೊಳಗೆ BJP ಸರ್ಕಾರ ಇದೆ. BJPಯವರೇ ನೀವು ಈ ದತ್ತನ ಹೋರಾಟದಿಂದ ಈ ಭಾಗದೊಳಗೆ ಸಾಕಷ್ಟು ಶಾಸಕರು ಆರಿಸಿ ಬಂದಿದ್ರಿ. ಇವತ್ತು ಆ ಗುರುಗಳ ಆಶೀರ್ವಾದದಿಂದ ನೀವು ಸರ್ಕಾರದೊಳಗೂ ಇದ್ದೀರಿ. ಆದರೂ ಸಹ ದತ್ತಪೀಠಕ್ಕೆ ಮುಕ್ತಿಯನ್ನು ಕೊಡೋದ್ರೊಳಗೆ ನೀವು ಸರಿಯಾಗಿ ಸಮಾಜಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಈಗ ಬೊಮ್ಮಾಯಿಯವ್ರಿಗೂ ಹೇಳ್ತಾ ಇದ್ದೀವಿ, ಇವತ್ತು ಎಲ್ಲ ದಾಖಲೆಗಳು, ಎಲ್ಲ ಕೋರ್ಟ್ಗಳು ಈ ಒಂದು ದತ್ತಪೀಠದ ಪರವಾಗಿದ್ದಾವೆ. ಆದರೂ ಸಹ ನೀವೇನಾದರೂ ಆ ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸದೆ ಹೋದರೆ 13ನೇ ತಾರೀಕು, ನವೆಂಬರ್ 13ನೇ ತಾರೀಕು ಇಡೀ ರಾಜ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾರೆ. ಅವತ್ತೇನಾದರೂ ಆಕ್ರೋಶದ ಕಟ್ಟೆ ಹೊಡೆದ್ರೆ ಅದಕ್ಕೆ ಸರ್ಕಾರ ನೇರ ಹೊಣೆ ಆಗಬೇಕು. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಜನಸಂಕಲ್ಪ ಯಾತ್ರೆ ನಡೀತಾ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಸಚಿವರಾದ ವಿ ಸುನಿಲ್ ಕುಮಾರ್, ಕೋಟಾ ಶ್ರೀನಿವಾಸ್ ಪೂಜಾರಿ ಭಾಗವಹಿಸಿದ್ದಾರೆ. ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಕಡಲ ತೀರದ ಆರ್ಥಿಕತೆ, ಟೂರಿಸಂ ಕೈಗಳಿಗೆ ಕೆಲಸ ಅತಿ ಹೆಚ್ಚು ಎಲ್ಲಾದ್ರೂ ಭಾರತದಲ್ಲಿ ಸಿಗ್ತಾ ಇದ್ರೆ ಅದು ನಮ್ಮ ಕರ್ನಾಟಕದ 330 ಕಿಲೋಮೀಟರ್ ಕಡಲ ತೀರದಲ್ಲಿ ಆಗ್ತದೆ. ಅದಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರ ನಿರ್ಣಯ ಕಾರಣ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಪೋರ್ಟ್ಗಳಿದೆ, ಬಂದರ್ಗಳಿದೆ. ಈ ಬಂದರ್ಗಳನ್ನ ಮುಖ್ಯ ನಗರಗಳಿಗೆ ಜೋಡಿಸುವಂತದ್ದು, ಲಾಜಿಸ್ಟಿಕ್ ಆಗಿ ಜೋಡಿಸುವಂತ ಮಲ್ಟಿ ಮೋಡ್ ಲಾಜಿಸ್ಟಿಕ್ ಅನ್ನ ಯೋಜನೆಗಳಿಗೆ ಸರ್ಕಾರ ರೂಪದಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಡಬಲ್ ಇಂಜಿನ್ ಸರ್ಕಾರ ಅಂದಾಗ ಕೇಂದ್ರ ಸರ್ಕಾರ ಮಾಡಿರುವಂತಹ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರ ಬೆಂಬಲವನ್ನ ಕೊಟ್ಟು, ಅದೇ ರೀತಿ ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲವನ್ನ ಪಡೆದು ಒಟ್ಟಾರೆ ಕರ್ನಾಟಕದ ಜನತೆಯ ಸಮಗ್ರ ಅಭಿವೃದ್ಧಿಗೆ, ಕನ್ನಡ ನಾಡಿನ ಸಮಗ್ರ ಅಭಿವೃದ್ಧಿಗೆ ನಾವು ಡಬಲ್ ಇಂಜಿನ್ ಸರ್ಕಾರ ಇವತ್ತು ಕೆಲಸವನ್ನ ಮಾಡ್ತಾ ಇದೆ ಬಂಧುಗಳೇ.
ನಾನು ಕಾಂಗ್ರೆಸ್ನವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಯಾವುದೋ ಭ್ರಮೆನಲ್ಲಿ ಇರಬೇಡಿ. ವಾಸ್ತವಿಕ ಸತ್ಯ ಸಂಗತಿಯನ್ನು ತಿಳ್ಕೊಂಡು ಮಾತನಾಡೋದನ್ನ ಕಲಿಯಿರಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಟೀಕೆ ಮಾಡುವಂತ ನೈತಿಕ ಹಕ್ಕು ನಿಮ್ಗಿಲ್ಲ. ಆ ರಾಹುಲ್ ಗಾಂಧಿ ಸಹ ಟೀಕೆ ಮಾಡ್ತಾರೆ. ಅದಕ್ಕೊಂದ್ ಕಡೆ ನಾನು ಹೇಳಿದೆ, ನರೇಂದ್ರ ಮೋದಿ ಅವರ ಮುಂದೆ ರಾಹುಲ್ ಗಾಂಧಿ ಒಬ್ಬ ಬಚ್ಚ ಇದ್ದ ಹಾಗೆ ಅನ್ನೋ ಮಾತನ್ನು ಹೇಳಿದಾಗ ಬಹಳ ವಿನಯ್ ಕುಲಕರ್ಣಿ ಕೊಲೆ ಆರೋಪಿ ಅವರ ಅದ್ದೂರಿ ಜನ್ಮದಿನ ಮಾಡಿ ಏನು ಸಂದೇಶ ಕೊಡ್ತಾರೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಬಿಜೆಪಿ ಆರೋಪದ ಬಗ್ಗೆ ಮಾತನಾಡಿರುವ ಸಿದ್ದರಾಮಯ್ಯ, ಅಮಿತ್ ಶಾ ಮೇಲೆ ಕೊಲೆ ಆರೋಪ ಇಲ್ವಾ, ಅವರು ಗಡೀಪಾರು ಆಗಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಭಾರತೀಯ ಪದವೇ ಅಲ್ಲ, ಅದು ಪರ್ಷಿಯನ್ ಪದ. ಹಾಗಿದ್ದ ಮೇಲೆ ಹಿಂದೂ ಧರ್ಮ ನಮ್ಮದು ಹೇಗಾಗುತ್ತೆ? ಹಿಂದೂ ಪದದ ಅರ್ಥ ಬಹಳ ಅಶ್ಲೀಲವಾಗಿದೆ. ಅದರ ಬಗ್ಗೆ ತಿಳಿದರೆ ನಾಚಿಕೆ ಆಗುತ್ತೆ. ಎಲ್ಲಿಂದಲೋ ಬಂದಿರೋ ಧರ್ಮವನ್ನ ತಂದು ಒತ್ತಾಯಪೂರ್ವಕವಾಗಿ ಹೇಳಲಾಗ್ತಿದೆ ಅಂತ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ ಬಳಿ ನಾಡಪ್ರಭು ಕೆಂಪೇಗೌಡರ ಬೃಹತ್ ಪ್ರತಿಮೆ ಸಿದ್ಧವಾಗಿದೆ. ನವೆಂಬರ್ 11ಕ್ಕೆ ಈ ಪ್ರತಿಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಹೇಗೆಲ್ಲ ಸಿದ್ಧತೆ ನಡೆದಿದೆ ಅಂತ ಸಚಿವ ಅಶ್ವಥ್ ನಾರಾಯಣ್ ಪರಿಶೀಲನೆ ನಡೆಸಿದ್ರು. ಬಳಿಕ ನ್ಯೂಸ್ 18 ಜೊತೆ ಮಾತನಾಡಿದ ಅವರು ಕಾರ್ಯಕ್ರಮ ಹಾಗೂ ಕೆಂಪೇಗೌಡರ ಪ್ರತಿಮೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರತಿಮೆ ನಿರ್ಮಾಣ ಮಾಡಿರುವಂಥದ್ದು, ಎರಡನೇ ಭಾಗ ಲ್ಯಾಂಡ್ಸ್ಕೇಪಿಂಗ್ ಥೀಮ್ ಪಾರ್ಕ್ ಅನ್ನು ಅಭಿವೃದ್ಧಿ ಮಾಡುವಂಥದ್ದು. ಸೊ ಈ ಮೊದಲನೇ ಭಾಗ ಈಗ ಸಂಪೂರ್ಣವಾಗಿ ತಯಾರಾಗಿರುವಂಥದ್ದು ಇದೆ. ಥೀಮ್ ಪಾರ್ಕಿಗೆ ಇನ್ನೂ ಒಂದಷ್ಟು ಸಮಯ ಬೇಕಾಗುತ್ತೆ, ಕನಿಷ್ಠ ಒಂದು 8 ತಿಂಗಳು ಕಾಲ. ಮಹಾವಂಚಕ ಸುಖೇಶ್ ಚಂದ್ರಶೇಖರ್ ಆಮ್ ಆದ್ಮಿ ಪಾರ್ಟಿ ಹಿಂದೆ ಬಿದ್ದಿದ್ದಾರೆ. ಈ ಬಾರಿ ಭಾಸ್ಕರ್ ರಾವ್ ವಿರುದ್ಧ ಸುಖೇಶ್ ಸ್ಫೋಟಕ ಆರೋಪ ಮಾಡಿದ್ದಾನೆ. ದೆಹಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಸುಖೇಶ್ ಪತ್ರ ಬರೆದಿದ್ದು, ದಕ್ಷಿಣ ಭಾರತದಲ್ಲಿ ಪಕ್ಷ ಸಂಘಟನೆ ಮಾಡಬೇಕಾಗಿದೆ, ದೊಡ್ಡ ದೇಣಿಗೆದಾರನ್ನ ಹುಡುಕಿ ಅವರು ಕನಿಷ್ಠ 500 ಕೋಟಿ ಕೊಡಬೇಕು ಅಂತ ಕೇಜ್ರಿವಾಲ್ ಹೇಳಿದ್ರಂತೆ. ರಾನಿಯಾ ರಾವ್ ತನ್ನ ತಂದೆ ಭಾಸ್ಕರ್ ರಾವ್ ಅವರನ್ನ ಪರಿಚಯಿಸಿದ್ಲು. 2016ರಲ್ಲಿ ನಾವು ಭಾಸ್ಕರ್ ರಾವ್ ಅವರನ್ನ ಕೇಜ್ರಿವಾಲ್ಗೆ ಪರಿಚಯಿಸಿದೆ. ಇತ್ತೀಚೆಗೆ ಭಾಸ್ಕರ್ ರಾವ್ರನ್ನ ಆಪ್ ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ. ಭಾಸ್ಕರ್ ರಾವ್ ಆಪ್ ಮುಖ್ಯಸ್ಥರಾಗಲು ನಾನೇ ಕಾರಣ ಅಂತ ಸುಖೇಶ್ ಹೇಳಿಕೆ ಕೊಟ್ಟಿದ್ದಾನೆ. ಆದ್ದರಿಂದ ತನಿಖಾ ತಂಡಗಳು ಬೆಂಗಳೂರು ಮಾಜಿ ಪೊಲೀಸ್ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರಾ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದ್ದಾವೆ. ಭಾರತದಲ್ಲಿ ಕೆಲ 3 ಕಾಸಿನ ಜನ ಇದ್ದಾರೆ. ದುಡ್ಡು ಸಿಗುತ್ತೆ ಅಂದ್ರೆ ಸಾಕು ಎಂಥ ಕೆಲಸ ಬೇಕಾದ್ರೂ ಮಾಡ್ತಾರೆ. ಅಂತಹದ್ದೇ ಒಂದು ಪ್ರಕರಣ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ 3,000 ರೂಪಾಯಿ ಕೊಟ್ರೆ ಸಾಕು ಆಧಾರ್ ಕಾರ್ಡ್ ಮಾಡಿಕೊಡ್ತಾ ಇದ್ರು. ಅದರಲ್ಲೂ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿ ಬರೋ ಮುಸಲ್ಮಾನರಿಗೆ ಸೈಬರ್ ಸೆಂಟರ್ನಲ್ಲೇ ನಕಲಿ ಆಧಾರ್ ಕಾರ್ಡ್ ಮಾಡಿಕೊಡ್ಲಾಗ್ತಾ ಇತ್ತು. ಸದ್ಯ ಪೊಲೀಸರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸೇರಿ 3 ಬಂಧಿಸಿದ್ದಾರೆ. ಕರ್ನಾಟಕದ 108 ಆಂಬ್ಯುಲೆನ್ಸ್ ಸೇವೆ ಮತ್ತೆ ಜೀವಿಕೆ ತೆಕ್ಕೆಗೆ ಹೋಗುವಂತ ನಿರೀಕ್ಷೆ ಕಾಣಿಸ್ತಾ ಇದೆ. ಟೀಕೆ ವಿರೋಧದ ಮಧ್ಯೆಯೂ ಟೆಂಡರ್ ಪಡೆಯಲು ಜೀವಿಕೆ ತಂತ್ರ ಹೆಣೆದಿದೆ. ಈ ಬಾರಿ ಟೆಂಡರ್ ಪಡೆಯೋದಕ್ಕೆ ಜೀವಿಕೆ ತನ್ನ ಹೆಸರನ್ನೇ ಬದಲಿಸಿಕೊಂಡಿದೆ. ಈಗಾಗಲೇ ಜೀವಿಕೆ ಸಂಸ್ಥೆ ಅವಧಿ ಮುಗಿದಿದೆ. ಕಾರ್ಯವೈಖರಿ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೆದಿದೆ. ಸದ್ಯ ಸರ್ಕಾರ ಹೊಸದಾಗಿ ಟೆಂಡರ್ ಕರೆದಿದ್ದು, ಜೀವಿಕೆ ಬದಲಾಗಿ EMRI ಗ್ರೀನ್ ಹೆಲ್ತ್ ಸರ್ವಿಸಸ್ ಅಂತ ಹೆಸರು ಬದಲಿಸಿ ಟೆಂಡರ್ ಪಡೆಯಲು ಸಿದ್ಧತೆ ನಡೆಸಿದೆಯಂತೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿ ಒದಗಿಸುವ ಕೇಂದ್ರ ಸರ್ಕಾರದ ಕಾನೂನನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. 5 ನ್ಯಾಯಮೂರ್ತಿಗಳಿದ್ದಂಥ ನ್ಯಾಯಪೀಠದಲ್ಲಿ 4 ಮೀಸಲಾತಿ ಪರವಾಗಿ ಹಾಗೂ 1 ಭಿನ್ನ ಮತದ ತೀರ್ಪು ಕೊಟ್ಟಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಿಸಿದಂತೆ ಇಡಿ ಸಮನ್ಸ್ ನೀಡಿದ್ದು, ಇಂದು ವಿಚಾರಣೆಗೆ ಹಾಜರಾಗಲು ಆಗೋದಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇಂದು ಇಡಿ ವಿಚಾರಣೆಗೆ ದೆಹಲಿಗೆ ಹೋಗಬೇಕಾಗಿತ್ತು, ಆದರೆ ನಿನ್ನೆ ಖರ್ಗೆ ಅವರ ಕಾರ್ಯಕ್ರಮ ಇತ್ತು. ಇವತ್ತು ವಿನಯ್ ಕುಲಕರ್ಣಿ ಅವರ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ. ಆದ್ದರಿಂದ ಇಡಿ ವಿಚಾರಣೆಗೆ ಹಾಜರಾಗಲು ಆಗೋದಿಲ್ಲ ಅಂತ ಮನವಿ ಮಾಡಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಸ್ಟೋರಿ ನೋಡಿದ್ರೆ ಈಗಲೂ ಕೂಡ ಇಂಥ ಸ್ಥಿತಿ ಇದೆಯಾ ಅಂತ ನೀವು ಕೂಡ ದಂಗಾಗಿ ಹೋಗ್ತೀರಾ. ಹೌದು, ವಿಜಯಪುರ ಜಿಲ್ಲೆಯಲ್ಲಿ ಹರ್ನಾಳ್ ಅಂತ ಒಂದು ಗ್ರಾಮ ಇದೆ. ಈ ಗ್ರಾಮದ ಮಕ್ಕಳು ಹೈಸ್ಕೂಲ್ಗೆ ಹೋಗ್ಬೇಕಂದ್ರೆ 14 ಕಿಲೋಮೀಟರ್ ನಡಿಲೇಬೇಕು. ಹೌದು, 150 ಮನೆಗಳಿರುವ ಹರ್ನಾಳಕ್ಕೆ ಯಾವುದೇ ಬಸ್ ಬರೋದಿಲ್ಲ. ಆದ್ದರಿಂದ ಶಾಲೆಗೆ ಹೋಗಬೇಕು ಅಂದ್ರೆ 7 ಕಿಲೋಮೀಟರ್ ದೂರದಲ್ಲಿರುವಂತಹ ತಿಕೋಟಾಗೆ ಹೋಗಬೇಕು. ಮಕ್ಕಳು ಅಷ್ಟು ದೂರ ನಡೆದುಕೊಂಡೇ ಹೋಗಬೇಕು. ಬರ್ತಾ ಮತ್ತೆ 7 ಕಿಲೋಮೀಟರ್ ನಡೆದುಕೊಂಡೇ ಬರಬೇಕು. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗೋಗಿದ್ದಾವೆ.
ಇದೀಗ ರಸ್ತೆ ಅವ್ಯವಸ್ಥೆ ಬಗ್ಗೆ ವ್ಯಂಗ್ಯ ಚಿತ್ರಗಳ ಮೂಲಕ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಳಸಾದ ಮುಖ್ಯ ರಸ್ತೆಯಿಂದ ಹೊರನಾಡಿಗೆ ತೆರಳುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ವಾಹನಗಳು ಸಂಚರಿಸಿದಷ್ಟು ಹೊಂಡ ಗುಂಡಿಗಳು ಬಿದ್ದಿದ್ದಾವೆ. ಆದ್ದರಿಂದ ವ್ಯಂಗ್ಯ ಚಿತ್ರ ತಯಾರಿಸಿ ವೈರಲ್ ಮಾಡಲಾಗಿದೆ. ಆದ್ರೂ ಕೂಡ ಜನಪ್ರತಿನಿಧಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ. ಹಿಂಗಾರು ಬಿತ್ತನೆಗೆ ಹೋರಾಟದ ಹುಬ್ಬಳ್ಳಿ ಅನ್ನದಾತನಿಗೆ ದೊಡ್ಡ ಶಾಕ್ ಎದುರಾಗಿದೆ. ಚಿರಗುಪ್ಪದ ರೈತ ಸಂಪರ್ಕ ಕೇಂದ್ರದಲ್ಲಿ ಕಳಪೆ ಗುಣಮಟ್ಟದ ಬೀಜಗಳನ್ನು ವಿತರಣೆ ಮಾಡಲಾಗಿದೆ. ಕಡಲೆ, ಬೇಳೆಕಾಳು ಬೀಜಗಳನ್ನ ಹುಳುಗಳು ತಿಂದಿದ್ದು ರಂಧ್ರ ಬಿದ್ದಿವೆ. ಆದ್ದರಿಂದ ಬೆಳೆ ಮೊಳಕೆ ಹೊಡೆಯೋದು ಅನುಮಾನ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ರೈತರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ತಮಿಳುನಾಡು ಗಡಿ ಗ್ರಾಮ ಶಾಮನಮಾವು ಬಳಿ 20ಕ್ಕೂ ಹೆಚ್ಚು ಆನೆಗಳ ಹಿಂಡು ಬೀಡು ಬಿಟ್ಟಿದೆ. ಗಜಪಡೆ ಪ್ರತ್ಯಕ್ಷವಾಗಿದ್ದಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕ ಮನೆ ಮಾಡಿದೆ. ಬನ್ನೇರುಘಟ್ಟ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಥಳಿ ಮತ್ತು ಜವಳಗಿರಿ ಅರಣ್ಯ ಪ್ರದೇಶದಿಂದ ಆಹಾರ ಅರಿಸಿಕೊಂಡು ಕಾಡಾನೆಗಳು ವಲಸೆ ಬರುತ್ತವೆ. ಬೆಳೆ ಹಾನಿ ಮಾಡಿ ರೈತರ ಮೇಲೆ ದಾಳಿ ಮಾಡ್ತವೆ. ಚೆನ್ನೈ, ಬೆಂಗಳೂರು ಹಾಗೂ ಮೈಸೂರು ನಡುವಿನ ವಂದೇ ಭಾರತ್ ಎಕ್ಸ್ಪ್ರೆಸ್ ಪ್ರಯಾಣಿಕ ರೈಲಿನ ಪ್ರಾಯೋಗಿಕ ಸಂಚಾರ ನಡೆದಿದೆ. ಚೆನ್ನೈ, ಬೆಂಗಳೂರು, ಮೈಸೂರು ನಡುವಣ ವಂದೇ ಭಾರತ್ ಎಕ್ಸ್ಪ್ರೆಸ್ 483 ಕಿಲೋಮೀಟರ್ ದೂರವನ್ನು ಕ್ರಮಿಸಲಿದೆ. ಟಿ ನರಸೀಪುರದಲ್ಲಿ ಲಕ್ಷ ದೀಪೋತ್ಸವ, ತೆಪ್ಪೋತ್ಸವ, ಕಾವೇರಿ ಕಪಿಲ ಸಂಗಮ ಆರತಿ ಸಂಭ್ರಮದಿಂದ ನಡೆದಿದೆ. ನರಸಿಂಹಸ್ವಾಮಿ ವಿದ್ಯುತ್ ದೀಪಾಲಂಕಾರದ ನಡುವೆ ಭವ್ಯ ಮಂಟಪದಲ್ಲಿ ಕಂಗೊಳಿಸಿದ್ದಾರೆ. ಇದೇ ಮೊದಲ ಬಾರಿಗೆ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಕಪಿಲ ಸಂಗಮಾರತಿ ನಡೆಯಿತು. ಭಕ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಬೆಂಗಳೂರಿನ ಆಚಾರ್ಯ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ವೇದಿಕೆ ವತಿಯಿಂದ ನುಡಿ ತರಂಗ ಹೆಸರಿನ ಅಡಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಡೊಳ್ಳು ಕುಣಿತ, ಯಕ್ಷಗಾನ, ಕೀಲುಗೊಂಬೆ, ಹುಲಿ ಕುಣಿತ ಮತ್ತಿತರೆ ಕರ್ನಾಟಕ ಸಂಸ್ಕೃತಿ ಸಾರಿ ಹೇಳುವ ಕಲೆಗಳನ್ನು ಪ್ರದರ್ಶಿಸಲಾಯಿತು. ಇಡೀ ಕಾಲೇಜಿನ ತುಂಬ ಹಳದಿ ಕೆಂಪು ತೋರಣ ಬಾವುಟ ಎಲ್ಲರ ಗಮನ ಸೆಳೀತಾ ಇತ್ತು. ವಿದ್ಯಾರ್ಥಿಗಳು ಕಲರ್ಫುಲ್ ಸಾಂಸ್ಕೃತಿಕ ಉಡುಪಿನಲ್ಲಿ ಮಿಂಚ್ತಾ ಇದ್ರು. ನಟ, ನಿರ್ದೇಶಕ ಮತ್ತು ನಾಟಕಕಾರರಾದ ಸೇತುರಾಮ್ ಮುಖ್ಯ ಅತಿಥಿಯಾಗಿ, ನಟ ಸ್ಕಂದ ಅಶೋಕ್, ಸರಿಗಮಪ ಖ್ಯಾತಿಯ ಮೈತ್ರಿ ಅಯ್ಯರ್ ಮತ್ತು ಕಿರುತೆರೆ ನಟಿ ಆಸಿಯಾ ಫಿರ್ದೌಸ್ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ರು. ಕಳೆದ 5 ದಿನಗಳಿಂದ ನಡೆದ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು.